ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಇಸ್ರೇಲ್ ಹಾಗೆ ಇರಾನ್ ವಾರ್ ಭಾರತಕ್ಕೆ ಟೆನ್ಷನ್ ಕಾದಿದೆ. ಯಾಕಂತ ಹೇಳಿದ್ರೆ ಇರಾನ್ನಿಂದ ಭಾರತಕ್ಕೆ 80% ಕಚ್ಚಾ ತೈಲ ಆಮದಾಗ್ತಾ ಇದೆ. ಹಾರ್ಮುಜ್ ಜಲಸಂಧಿಯಿಂದ ಕಚ್ಚಾ ತೈಲ ಸಪ್ಲೈ ಆಗ್ತಾ ಇದೆ. ಈ ಜಲಸಂಧಿ ಬಂದಾದ್ರೆ ಭಾರತಕ್ಕೆ ಸಮಸ್ಯೆ ಆಗುತ್ತೆ. ಹಾರ್ಮುಜ್ ಜಲಸಂಧಿ ಬಂದಾದ್ರೆ ತೈಲ ಬೆಲೆ ಏರಿಕೆ ಯುದ್ಧವೇ ಶುರು ಆಗುತ್ತೆ. ಇನ್ ಕೇಸ್ ಏನಾದ್ರೂ ಯುದ್ಧ ಮುಂದುವರೆದ್ರೆ ಭಾರತಕ್ಕೆ ಟೆನ್ಷನ್ ಕಾಡ್ತಾ ಇರುವಂತದ್ದು ಇದೇ ಸಮಸ್ಯೆ. 80% ಕಚ್ಚಾ ತೈಲ ಇರಾನ್ನಿಂದನೇ ಆಮದು ಮಾಡ್ಕೊಳ್ತಾ ಇರುವಂತದ್ದು. ಮುಂಚೆನೆ ಭಾರತದಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಕಡಿಮೆ ಇದ್ರೂ ಕೂಡ ರೇಟ್ ಅಂತೂ ಕಡಿಮೆ ಮಾಡಕ್ ಹೋಗಲ್ಲ. ಆ ಸೆಸ್ಸು ಈ ಸೆಸ್ಸು ಅಂತ ಹೇಳ್ಕೊಂಡು ರೇಟ್ ಅಂತೂ ಹೈ ಇದೆ 1 ಲೀಟರ್ ಪೆಟ್ರೋಲ್ ಡೀಸೆಲ್ಗೆ. ಆದ್ರೆ ಈಗ ಮತ್ತೆ ಯುದ್ಧ ಶುರು ಆದ್ರೆ ಇದು ಕರೆಕ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಕಚ್ಚಾ ತೈಲ ಬರೋದು ಕೂಡ ಕ್ಯಾನ್ಸಲ್ ಆಗುತ್ತೆ. ಈ ಸಂದರ್ಭದಲ್ಲಿ ಮತ್ತೆ ಭಾರತಕ್ಕೆ ಟೆನ್ಷನ್ ಇರುವಂತದ್ದು ಈ 80% ಕಚ್ಚಾ ತೈಲ ಆಮದಾಗ್ತಾ ಇರುವಂತದ್ದು ಇದೆ ಹಾರ್ಮುಜ್ ಜಲಸಂಧಿಯಿಂದ. ಈ ಕಚ್ಚಾ ತೈಲ ಸಪ್ಲೈ ಇನ್ ಕೇಸ್ ಏನಾದ್ರೂ ಬಂದಾದ್ರೆ ಮತ್ತೆ ಭಾರತಕ್ಕೆ ಈಗ ಎಫೆಕ್ಟ್ ಆಗುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ವಾಹನವನ್ನ ಬಳಸ್ತಾರೆ. ಪೆಟ್ರೋಲ್ ಡೀಸೆಲ್ ಪ್ರತಿಯೊಂದು ಕೂಡ ಅಗಾಧ ರೀತಿಯಲ್ಲಿ ಹೋಗ್ತಾ ಇರುವಂತದ್ದು ಅಂತ ಹೇಳಿದ್ರೆ ಅದು ನಮ್ಮ ಭಾರತದಲ್ಲಿ 140 ಕೋಟಿ ಭಾರತೀಯರಿದ್ದಾರೆ. ಅದರಲ್ಲಿ ಹಬ್ಬ ಅಂತ ಹೇಳಿದ್ರು 120 ಕೋಟಿ ಜನ ಯಾವ್ದಾದ್ರೂ ಒಂದು ವೆಹಿಕಲ್ ಬಳಸ್ತಾರೆ. ಎಲ್ಲ ಇಂಜಿನ್, ಜನರೇಟರ್, ಮತ್ತೊಂದು ಮಗದೊಂದು ಅಂತ ಪೆಟ್ರೋಲ್ ಡೀಸೆಲ್ ಎಲ್ಲವನ್ನು ಕೂಡ ಬಳಕೆ ಮಾಡ್ತಾರೆ. ಆದ್ರೆ ಬಹಳ ಪ್ರಮುಖವಾಗಿ ನಮಗೆ ಸಿಗ್ತಾ ಇರುವಂತದ್ದು ಕಚ್ಚಾ ತೈಲ ಇರಾನ್ನಿಂದ ನಾವು ಆಮದು ಮಾಡ್ಕೊಳ್ತಾ ಇರುವಂತದ್ದು. ಈ ಇಸ್ರೇಲ್ ಹಾಗೆ ಇರಾನ್ ಯುದ್ಧ ಮುಂದುವರೆದ್ರೆ ಮತ್ತೆ ನಮಗೆ ಈಗ ಎಫೆಕ್ಟ್ ಆಗುತ್ತೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ನಟೇಶ್, ದೆಹಲಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ. ನಟೇಶ್, ಸದ್ಯಗ ಪರಿಸ್ಥಿತಿ ನೋಡ್ತಾ ಇದ್ರೆ ಈ ಯುದ್ಧ ಎಲ್ಲ ಒಂದ್ ಕಡೆ ಸ್ಟಾಪ್ ಆಗೋ ಲಕ್ಷಣ ಅಂತೂ ಕಾಣಿಸ್ತಾ ಇಲ್ಲ. ನಾನ್ ಮೇಲೆ ಅಂತ ಹೇಳ್ತಾ ಇದ್ರು. ಜೊತೆಗೆ ಈಗ ಭಾರತಕ್ಕೆ ಇದರಿಂದ ಯಾವ ರೀತಿಯಾಗಿ ಟೆನ್ಷನ್ ಕಾಡ್ತಾ ಇರುವಂತದ್ದು, ಯುದ್ಧ ಇನ್ ಕೇಸ್ ಕಂಟಿನ್ಯೂ ಆಗ್ತಾ ಹೋದ್ರೆ ಭಾರತಕ್ಕೆ ಏನ್ ನಷ್ಟ ಆಗತ್ತೆ ನಟೇಶ್? ನಿಕೇಶ್, ಬಹಳ ಪ್ರಮುಖವಾಗಿ ಈಗ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ಏನಿದೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದರಿಂದ ಹಲವು ರಾಷ್ಟ್ರಗಳಿಗೂ ಕೂಡ ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳು ಇದೆ. ಯಾಕಂದ್ರೆ ಪ್ರಮುಖವಾಗಿ ಈಗ ಅಮೆರಿಕ ಕೂಡ ಈ ಒಂದು ಸಂಘರ್ಷದಲ್ಲಿ ಎಂಟ್ರಿ ಆಗಿರೋದ್ರಿಂದ ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಹಾಗಾಗಿ ಬೇರೆ ದೇಶಗಳ ಮೇಲೆ ಯಾವ ರೀತಿಯಾದಂತಹ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಭಾರತದ ಮೇಲೆ, ಅದರಲ್ಲೂ ಈಗಾಗಲೇ ಇರಾನ್ ಮತ್ತು ಭಾರತದ ನಡುವೆ ಸಾಕಷ್ಟು ಈಗ ಕಚ್ಚಾ ತೈಲಗಳು ರಫ್ತು ಆಮದಾಗ್ತಾ ಇದೆ. ಹಾಗಾಗಿ ಇದಕ್ಕೆ ಕಚ್ಚಾ ತೈಲಗಳ ಆಮದು ಏನಾದ್ರೂ ನಿಲ್ಲಿಸುವಂತಹ ಸಂದರ್ಭ ಬಂದ್ರೆ, ಜೊತೆಗೆ ಈಗ ಯುದ್ಧ ಏನ್ ನಡೀತಾ ಇದೆ, ಯುದ್ಧದಲ್ಲಿ ಸಾಕಷ್ಟು ಹಾನಿಗಳು ಉಂಟಾಗಿರೋದ್ರಿಂದ ಆಮದನ್ನ ನಿಲ್ಲಿಸುವಂತಹ ಸಂದರ್ಭ ಬಂದ್ರೆ ಅದರ ಬೆಲೆ ಏರಿಕೆ ಕೂಡ ಜಾಸ್ತಿ ಆಗುತ್ತೆ. ಇದು ನೇರವಾಗಿ ಭಾರತಕ್ಕೂ ಕೂಡ ಎಫೆಕ್ಟ್ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ 80% ಭಾಗ ಏನಿದೆ ಅದು ಸಂಪೂರ್ಣವಾಗಿ ಇರಾನ್ನಿಂದ ನೇರವಾಗಿ ಆಮದಾಗ್ತಾ ಇರ್ತಕ್ಕಂಥದ್ದು ಭಾರತಕ್ಕೆ. ಏನ್ ಕಚ್ಚಾ ತೈಲ ಏನಿದೆ ಆ ಕಚ್ಚಾ ತೈಲದ ಬೆಲೆ 20% ಅಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಅದೇ ರೀತಿ ಪರ್ಸೆಂಟೇಜ್ ಏನಾದ್ರೂ ಹೆಚ್ಚಾದ್ರೆ ಭಾರತಕ್ಕೆ ಬಹಳ ದೊಡ್ಡ ಮಟ್ಟದ ಹೊಡೆತ ಉಂಟಾಗುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಒಂದು ದೇಶ ಮತ್ತೊಂದು ದೇಶ ಆಮದು ಮತ್ತು ರಫ್ತು ವಿಚಾರದಲ್ಲಿ ಒಳ್ಳೆ ಕಮ್ಯುನಿಕೇಶನ್ ಅನ್ನ ಹೊಂದಿರ್ತವೆ. ಈ ರೀತಿಯಾದಂತಹ ಯುದ್ಧ ಸಂದರ್ಭಗಳು ಬಂದಂತಹ ಸಂದರ್ಭದಲ್ಲಿ ಆಯಾ ದೇಶಗಳಲ್ಲದೆ ಅದರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂತಹ ದೇಶಗಳಿಗೂ ಕೂಡ ಸಾಕಷ್ಟು ತೊಂದರೆಯಾಗುವಂತಹ ಸಾಧ್ಯತೆ ಇದೆ. ಬೆಲೆ ಏರಿಕೆ ಜೊತೆಗೆ ಪ್ರಮುಖವಾಗಿ ಅಲ್ಲಿಂದ ಆಮದಾಗುವಂತಹ ವಸ್ತುಗಳು ಏನಾದರೂ ಸ್ಥಗಿತಗೊಂಡಂತಹ ಸಂದರ್ಭದಲ್ಲಿ ನೇರವಾಗಿ ಏನು ಅವಲಂಬನೆ ಆಗಿರ್ತಕ್ಕಂತಹ ದೇಶಗಳಿಗೆ ಎಫೆಕ್ಟ್ ಆಗುವಂತಹ, ಅದರಲ್ಲೂ ದೊಡ್ಡ ಮಟ್ಟದ ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಈಗ ಸದ್ಯಕ್ಕೆ ಭಾರತ ನೇರವಾಗಿ ಇರಾನ್ನ ಕಚ್ಚಾ ತೈಲದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅಲ್ಲಿಂದ ನೇರವಾಗಿ 80% ಆಮದನ್ನ ಮಾಡ್ಕೋಬೇಕಾಗತ್ತೆ. ಹೀಗಾಗಿ ಅಲ್ಲಿ ಪ್ರೈಸ್ ರೇಟ್ ಅನ್ನ ಜಾಸ್ತಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈಗಾಗಲೇ 20% ಏರಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ರೀತಿಯಾದಂತಹ ಬೆಲೆ ಏರಿಕೆಗಳೇನಿದೆ ಇದು ಭಾರತದ ಆರ್ಥಿಕತೆಗೂ ಕೂಡ ಹೊಡೆತವನ್ನ ಉಂಟು ಮಾಡುತ್ತೆ. ಇದಲ್ಲದೆ ಈಗ ಇರಾನ್ ಮೇಲೆ ಒಂದು ಕಡೆಯಾದ್ರೆ
ಮತ್ತೊಂದು ಕಡೆ ಇಸ್ರೇಲ್ ಮೇಲೂ ಕೂಡ ಭಾರತ ಡಿಪೆಂಡ್ ಆಗಿರುವಂತದ್ದು. ಅಲ್ಲಿನ ಎಲೆಕ್ಟ್ರಾನಿಕ್ ವಸ್ತುಗಳಿರ್ಬೋದು, ಜೊತೆಗೆ ಕಂಪ್ಯೂಟರೀಕರಣದ ವಸ್ತುಗಳಿರ್ಬೋದು, ಈ ಎಲ್ಲಾ ವಸ್ತುಗಳಿಗೂ ಕೂಡ ಡಿಪೆಂಡ್ ಆಗಿರೋದ್ರಿಂದ ಅಲ್ಲಿಯ ವಸ್ತುಗಳ ಬೆಲೆಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ಭಾರತ ಎರಡೂ ದೇಶಗಳಲ್ಲೂ ಕೂಡ ಆಮದುಗಳನ್ನ ಮಾಡ್ಕೊಳ್ತಾ ಇದೆ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಇಸ್ರೇಲ್ ಹಾಗೆ ಇರಾನ್ ವಾರ್ ಭಾರತಕ್ಕೆ ಟೆನ್ಷನ್ ಕಾದಿದೆ. ಯಾಕಂತ ಹೇಳಿದ್ರೆ ಇರಾನ್ನಿಂದ ಭಾರತಕ್ಕೆ 80% ಕಚ್ಚಾ ತೈಲ ಆಮದಾಗ್ತಾ ಇದೆ. ಹಾರ್ಮುಜ್ ಜಲಸಂಧಿಯಿಂದ ಕಚ್ಚಾ ತೈಲ ಸಪ್ಲೈ ಆಗ್ತಾ ಇದೆ. ಈ ಜಲಸಂಧಿ ಬಂದಾದ್ರೆ ಭಾರತಕ್ಕೆ ಸಮಸ್ಯೆ ಆಗುತ್ತೆ. ಹಾರ್ಮುಜ್ ಜಲಸಂಧಿ ಬಂದಾದ್ರೆ ತೈಲ ಬೆಲೆ ಏರಿಕೆ ಯುದ್ಧ ಶುರು ಆಗುತ್ತೆ. ಇನ್ ಕೇಸ್ ಏನಾದ್ರೂ ಯುದ್ಧ ಮುಂದುವರೆದ್ರೆ ಭಾರತಕ್ಕೆ ಟೆನ್ಷನ್ ಕಾಡ್ತಾ ಇರುವಂತದ್ದು ಇದೇ ಸಮಸ್ಯೆ. 80% ಕಚ್ಚಾ ತೈಲ ಇರಾನ್ನಿಂದನೇ ಆಮದು ಮಾಡ್ಕೊಳ್ತಾ ಇರುವಂತದ್ದು. ಮುಂಚೆನೆ ಭಾರತದಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಕಡಿಮೆ ಇದ್ರೂ ಕೂಡ ರೇಟ್ ಅಂತೂ ಕಡಿಮೆ ಮಾಡೋಕ್ ಹೋಗಲ್ಲ. ಆ ಸೆಸ್ಸು ಈ ಸೆಸ್ಸು ಅಂತ ಹೇಳ್ಕೊಂಡು ರೇಟ್ ಅಂತೂ ಹೈ ಇದೆ 1 ಲೀಟರ್ ಪೆಟ್ರೋಲ್ ಡೀಸೆಲ್ಗೆ. ಆದ್ರೆ ಈಗ ಮತ್ತೆ ಯುದ್ಧ ಶುರು ಆದ್ರೆ ಇದು ಕರೆಕ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಕಚ್ಚಾ ತೈಲ ಬರೋದು ಕೂಡ ಕ್ಯಾನ್ಸಲ್ ಆಗುತ್ತೆ. ಈ ಸಂದರ್ಭದಲ್ಲಿ ಮತ್ತೆ ಭಾರತಕ್ಕೆ ಟೆನ್ಷನ್ ಇರುವಂತದ್ದು ಈ 80% ಕಚ್ಚಾ ತೈಲ ಆಮದಾಗ್ತಾ ಇರುವಂತದ್ದು ಇದೇ ಹಾರ್ಮುಜ್ ಜಲಸಂಧಿಯಿಂದ. ಈ ಕಚ್ಚಾ ತೈಲ ಸಪ್ಲೈ ಇನ್ ಕೇಸ್ ಏನಾದ್ರೂ ಬಂದಾದ್ರೆ ಮತ್ತೆ ಭಾರತಕ್ಕೆ ಈಗ ಎಫೆಕ್ಟ್ ಆಗುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ವಾಹನವನ್ನ ಬಳಸ್ತಾರೆ. ಪೆಟ್ರೋಲ್, ಡೀಸೆಲ್ ಪ್ರತಿಯೊಂದು ಕೂಡ ಅಗಾಧ ರೀತಿಯಲ್ಲಿ ಹೋಗ್ತಾ ಇರುವಂತದ್ದು ಅಂತ ಹೇಳಿದ್ರೆ ಅದು ನಮ್ಮ ಭಾರತದಲ್ಲಿ 140 ಕೋಟಿ ಭಾರತೀಯರಿದ್ದಾರೆ. ಅದರಲ್ಲಿ ಹಬ್ಬ ಅಂತ ಹೇಳಿದ್ರು 120 ಕೋಟಿ ಜನ ಯಾವ್ದಾದ್ರೂ ಒಂದು ವೆಹಿಕಲ್ ಬಳಸ್ತಾರೆ. ಇಲ್ಲ ಇಂಜಿನ್, ಜನರೇಟರ್, ಮತ್ತೊಂದು ಮಗದೊಂದು ಅಂತ ಪೆಟ್ರೋಲ್, ಡೀಸೆಲ್ ಎಲ್ಲವನ್ನು ಕೂಡ ಬಳಕೆ ಮಾಡ್ತಾರೆ. ಆದ್ರೆ ಬಹಳ ಪ್ರಮುಖವಾಗಿ ನಮಗೆ ಸಿಗ್ತಾ ಇರುವಂತದ್ದು ಕಚ್ಚಾ ತೈಲ ಇರಾನ್ನಿಂದ ನಾವು ಆಮದು ಮಾಡ್ಕೊಳ್ತಾ ಇರುವಂತದ್ದು. ಈ ಇಸ್ರೇಲ್ ಹಾಗೆ ಇರಾನ್ ಯುದ್ಧ ಮುಂದುವರೆದ್ರೆ ಮತ್ತೆ ನಮಗೆ ಈಗ ಎಫೆಕ್ಟ್ ಆಗುತ್ತೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ನಟೇಶ್, ದೆಹಲಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ. ನಟೇಶ್, ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಈ ಯುದ್ಧ ಎಲ್ಲ ಒಂದ್ ಕಡೆ ಸ್ಟಾಪ್ ಆಗೋ ಲಕ್ಷಣ ಅಂತೂ ಕಾಣಿಸ್ತಾ ಇಲ್ಲ. ನಾನ್ ಮೇಲ್ ಅಂತ ಹೇಳ್ತಾ ಇದ್ರು. ಜೊತೆಗೆ ಈಗ ಭಾರತಕ್ಕೆ ಇದರಿಂದ ಯಾವ ರೀತಿಯಾಗಿ ಟೆನ್ಷನ್ ಕಾಡ್ತಾ ಇರುವಂತದ್ದು, ಯುದ್ಧ ಇನ್ ಕೇಸ್ ಕಂಟಿನ್ಯೂ ಆಗ್ತಾ ಹೋದ್ರೆ ಭಾರತಕ್ಕೆ ಏನ್ ನಷ್ಟ ಆಗುತ್ತೆ ನಟೇಶ್? ನಿಕೇಶ್, ಬಹಳ ಪ್ರಮುಖವಾಗಿ ಈಗ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ಏನಿದೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದರಿಂದ ಹಲವು ರಾಷ್ಟ್ರಗಳಿಗೂ ಕೂಡ ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳು ಇದೆ. ಯಾಕಂದ್ರೆ ಪ್ರಮುಖವಾಗಿ ಈಗ ಅಮೆರಿಕ ಕೂಡ ಈ ಒಂದು ಸಂಘರ್ಷದಲ್ಲಿ ಎಂಟ್ರಿ ಆಗಿರೋದ್ರಿಂದ ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಹಾಗಾಗಿ ಬೇರೆ ದೇಶಗಳ ಮೇಲೆ ಯಾವ ರೀತಿಯಾದಂತಹ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಭಾರತದ ಮೇಲೆ, ಅದರಲ್ಲೂ ಈಗಾಗಲೇ ಇರಾನ್ ಮತ್ತು ಭಾರತದ ನಡುವೆ ಸಾಕಷ್ಟು ಈಗ ಕಚ್ಚಾ ತೈಲಗಳು ರಫ್ತು ಆಮದಾಗ್ತಾ ಇದೆ. ಹಾಗಾಗಿ ಇದಕ್ಕೆ ಕಚ್ಚಾ ತೈಲಗಳ ಆಮದು ಏನಾದ್ರೂ ನಿಲ್ಲಿಸುವಂತಹ ಸಂದರ್ಭ ಬಂದ್ರೆ, ಜೊತೆಗೆ ಈಗ ಯುದ್ಧ ಏನ್ ನಡೀತಾ ಇದೆ, ಯುದ್ಧದಲ್ಲಿ ಸಾಕಷ್ಟು ಹಾನಿಗಳು ಉಂಟಾಗಿರೋದ್ರಿಂದ ಆಮದನ್ನ ನಿಲ್ಲಿಸುವಂತಹ ಸಂದರ್ಭ ಬಂದ್ರೆ ಅದರ ಬೆಲೆ ಏರಿಕೆ ಕೂಡ ಜಾಸ್ತಿ ಆಗುತ್ತೆ. ಇದು ನೇರವಾಗಿ ಭಾರತಕ್ಕೂ ಕೂಡ ಎಫೆಕ್ಟ್ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ 80% ಭಾಗ ಏನಿದೆ ಅದು ಸಂಪೂರ್ಣವಾಗಿ ಇರಾನ್ನಿಂದ ನೇರವಾಗಿ ಆಮದಾಗ್ತಾ ಇರ್ತಕ್ಕಂಥದ್ದು ಭಾರತಕ್ಕೆ. ಏನ್ ಕಚ್ಚಾ ತೈಲ ಏನಿದೆ ಆ ಕಚ್ಚಾ ತೈಲದ ಬೆಲೆ 20% ಅಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಅದೇ ರೀತಿ ಪರ್ಸೆಂಟೇಜ್ ಏನಾದ್ರೂ ಹೆಚ್ಚಾದ್ರೆ ಭಾರತಕ್ಕೆ ಬಹಳ ದೊಡ್ಡ ಮಟ್ಟದ ಹೊಡೆತ ಉಂಟಾಗುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಒಂದು ದೇಶ ಮತ್ತೊಂದು ದೇಶ ಆಮದು ಮತ್ತು ರಫ್ತು ವಿಚಾರದಲ್ಲಿ ಒಳ್ಳೆ ಕಮ್ಯುನಿಕೇಶನ್ ಅನ್ನ ಹೊಂದಿರ್ತವೆ. ಈ ರೀತಿಯಾದಂತಹ ಯುದ್ಧ ಸಂದರ್ಭಗಳು ಬಂದಂತಹ ಸಂದರ್ಭದಲ್ಲಿ ಆಯಾ ದೇಶಗಳಲ್ಲದೆ ಅದರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂತಹ ದೇಶಗಳಿಗೂ ಕೂಡ ಸಾಕಷ್ಟು ತೊಂದರೆಯಾಗುವಂತಹ ಸಾಧ್ಯತೆ ಇದೆ. ಬೆಲೆ ಏರಿಕೆ ಜೊತೆಗೆ ಪ್ರಮುಖವಾಗಿ ಅಲ್ಲಿಂದ ಆಮದಾಗುವಂತಹ ವಸ್ತುಗಳು ಏನಾದರೂ ಸ್ಥಗಿತಗೊಂಡಂತಹ ಸಂದರ್ಭದಲ್ಲಿ ನೇರವಾಗಿ ಏನು ಅವಲಂಬನೆ ಆಗಿರ್ತಕ್ಕಂತಹ ದೇಶಗಳಿಗೆ ಎಫೆಕ್ಟ್ ಆಗುವಂತಹ, ಅದರಲ್ಲೂ ದೊಡ್ಡ ಮಟ್ಟದ ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಈಗ ಸದ್ಯಕ್ಕೆ ಭಾರತ ನೇರವಾಗಿ ಇರಾನ್ನ ಕಚ್ಚಾ ತೈಲದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅಲ್ಲಿಂದ ನೇರವಾಗಿ 80% ಆಮದನ್ನ ಮಾಡ್ಕೋಬೇಕಾಗತ್ತೆ. ಹೀಗಾಗಿ ಅಲ್ಲಿ ಪ್ರೈಸ್ ರೈತರನ್ನ ಜಾಸ್ತಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈಗಾಗಲೇ 20% ಏರಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ.
ಹಾಗಾಗಿ ಈ ರೀತಿಯಾದಂತಹ ಬೆಲೆ ಏರಿಕೆಗಳೇನಿದೆ ಇದು ಭಾರತದ ಆರ್ಥಿಕತೆಗೂ ಕೂಡ ಹೊಡೆತವನ್ನ ಉಂಟು ಮಾಡುತ್ತೆ. ಇದಲ್ಲದೆ ಈಗ ಇರಾನ್ ಮೇಲೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಇಸ್ರೇಲ್ ಮೇಲೂ ಕೂಡ ಭಾರತ ಡಿಪೆಂಡ್ ಆಗಿರುವಂತದ್ದು. ಅಲ್ಲಿನ ಎಲೆಕ್ಟ್ರಾನಿಕ್ ವಸ್ತುಗಳಿರ್ಬೋದು, ಜೊತೆಗೆ ಕಂಪ್ಯೂಟರೀಕರಣದ ವಸ್ತುಗಳಿರ್ಬೋದು, ಈ ಎಲ್ಲಾ ವಸ್ತುಗಳಿಗೂ ಕೂಡ ಡಿಪೆಂಡ್ ಆಗಿರೋದ್ರಿಂದ ಅಲ್ಲಿಯ ವಸ್ತುಗಳ ಬೆಲೆಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ಭಾರತ ಎರಡೂ ದೇಶಗಳಲ್ಲೂ ಕೂಡ ಆಮದುಗಳನ್ನ ಮಾಡ್ಕೊಳ್ತಾ ಇದೆ.